ನನ್ನ ಮಗಳು ಅಂತ ಹೇಳೋಕ್ಕೇ ಒಂಥರ ಖುಷಿ ಆಗ್ತಾ ಇದೆ. ಆ ಲಕ್ಸುರಿನೆಸ್ ಕೊಡುತ್ತೆ ಈ ತೊಟ್ಲು. ಕೊಡೋ ದುಡ್ಡಿಗೆ ಪಕ್ಕಾ ವರ್ತಿದೆ ಅನ್ನಿಸ್ತು ಇದನ್ನ ನೋಡಿ. ತೊಟ್ಲು ಫಿಟ್ ಮಾಡೋದೇ ಒಂಥರ ಖುಷಿ. ಇವಾಗ ಕರೆಕ್ಟಾಗಿ 1:40. ಒಳ್ಳೆ ಫುಡ್ ಬೇಕಲ್ಲ, ಕರೆಕ್ಟಾಗಿ ಆ ಟೈಮ್ಗೆ ಎದ್ದೇಳ್ತಾಳೆ. ನೀವೇನು ಹೇಳ್ತೀರಾ ಸರ್? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನು ಗೊತ್ತಾ, ಈ ವಿಷಯ ಆ್ಯಕ್ಚುಲಿ ಹೇಳಲೇಬೇಕು. ಅವಳು ಆರಾಮಾಗಿ ಮಲಗಿರ್ತಾಳೆ, ಓಕೆನಾ. ಕರೆಕ್ಟಾಗಿ ಅವಳು ಊಟ ಮಾಡೋ ಟೈಮು, ಇಲ್ಲಾಂದರೆ ಸ್ನಾನಕ್ಕೆ ಏನಾದರೂ ಹೋಗಬೇಕು, ಅಥವಾ ಒಂದು ಅರ್ಧ ಗಂಟೆ ಕೂತ್ಕೊಂಡು ಫೋನ್ ನೋಡಬೇಕು, ಇಲ್ಲ ಟಿ ವಿ ನೋಡಬೇಕು, ಕರೆಕ್ಟಾಗಿ ಆ ಟೈಮ್ಗೆ ಎದ್ದೇಳ್ತಾಳೆ. ಅದು ಹೆಂಗೆ ಗೊತ್ತಾಗುತ್ತೋ, ಅದು ಹೆಂಗೆ ಸೆನ್ಸ್ ಆಗೋದು, ನಮ್ಮಮ್ಮ ಹೋದ್ಲು, ನಮ್ಮಮ್ಮ ಊಟಕ್ಕೆ ಕೂತ್ಕೊಳ್ಳು, ಎದ್ಬಿಡೋಣ ಇವಾಗ ಅಂತ. ಇವಾಗ ಆರಾಮಾಗಿ ಮಲ್ಗೋಳೆ, ಓಕೆನಾ. ಇಲ್ಲೇ ಇದೆ ನೋಡಿ, ಇದ್ರ ಒಳಗಡೆ ಮಲಗಿದ್ದಾಳೆ, ಆಯಿತಾ. ನೋಡಿದ್ರೆ ಸಡನ್ ಇವಾಗ ಎದ್ಲು. ಸೊ ಈಗ ಅವಳಿಗೆ ಫೀಡ್ ಮಾಡಿಸ್ತಾಳೆ. ಸೊ ನಾನು ಅವಳಿಗೆ ಫೀಡ್ ಮಾಡಿಸ್ತಾ ಇದ್ದೀನಿ. ನನಗೆ ಯಾರು ಫೀಡ್ ಮಾಡಿಸೋರಿಲ್ಲ. ಆ್ಯಕ್ಚುಲಿ ಏನಂದರೆ ಏನೋ ಗೊತ್ತಿಲ್ಲ, ನೆನ್ನೆನೂ ಹೀಗೆ ಆಯಿತು. ನೆನ್ನೆನೂ ಆ್ಯಕ್ಚುಲಿ ಪಾಪು ತುಂಬಾ ಅಳ್ತಾ ಇದ್ಲು ಜಾಸ್ತಿ. ಯಾಕೆ ಅಂತಲೇ ಗೊತ್ತಿಲ್ಲ, ಬೆಳಗ್ಗೆಯಿಂದ ನಿದ್ದೆನೇ ಮಾಡಿಲ್ಲ. ಸ್ನಾನ ಮಾಡಿಸಿದ್ವಿ, ಹಾಲು ಕುಡಿಸಿದ್ವಿ, ಫೀಡಿಂಗ್ ಎಲ್ಲ ಚೆನ್ನಾಗೇ ತೊಗೋತಾಳೆ. ನಿದ್ದೆ ಮಾಡೋ ಟೈಮಲ್ಲಿ ಒಂದು 10 ನಿಮಿಷ ಮಲ್ಕೋತಾಳೆ, ಅಗೈನ್ ಮತ್ತೆ ಎದ್ಬಿಟ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದರಿಂದ ನಮಗೊಂದು ಸ್ವಲ್ಪ ಏನೋ ಒಂಥರ ಗಡಿಬಿಡಿ ಅನಿಸ್ತಾ ಇತ್ತು ನೆನ್ನೆನೋ. ಅದಾದಮೇಲೆ ಮತ್ತೆ ಸಂಜೆವರೆಗೂ ನೋಡಿದ್ವಿ, ಅದು ಕಂಟಿನ್ಯೂ ಆಗ್ತಾನೆ ಇತ್ತು. ಸೊ ದಟ್ಸ್ ವೈ ಸಂಜೆ ಅಂದರೆ ಈವ್ನಿಂಗ್ ಟೈಮ್ ವಿತೌಟ್ ಹೆಂಗೆ ಅಂತಂದರೆ ಸರಿ ಇನ್ನೊಂದು ಸತಿ ಸ್ನಾನ ಮಾಡಿಸ್ಬಿಡೋಣ ಅಂತ ಸ್ನಾನ ಮಾಡಿಸಿ ಅಗೈನ್ ಮಲಗಿಸಿದ್ಮೇಲೆ ಅವಳು ಮಲಗಿದ್ಲು. ಇವತ್ತೂ ಅದೇ ಥರ ಆಗಿದೆ. ಇವತ್ತು ಒಂದು 4 hours ಮಲಗಿದ್ಲು ಮಾರ್ನಿಂಗು. ಬಟ್ ಈವ್ನಿಂಗ್ ಎದ್ದಾದಮೇಲೆ ಒಂದು 4 ಗಂಟೆ ಹಂಗೆ ಎದ್ದಾದಮೇಲೆ ಮಲ್ಕೋತಾನೆ ಇಲ್ಲ. ಮತ್ತೆ ಅವಳಿಗದು ಏನು ಕಿರಿಕಿರಿ ಆಗ್ತಿದೆಯೋ ಅಥವಾ ಇರಿಟೇಷನ್ಸ್ ಆಗ್ತಿದೆಯೋ ಗೊತ್ತಿಲ್ಲ ನನಗೆ. ಸ್ನಾನ ಮಾಡಿಸ್ಬಿಡೋಣ ಒಂದ್ಸತಿ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಫೀಡ್ ಮಾಡಿಬಿಟ್ಟು ಮಲಗಿಸಿದ್ವಿ. ಇವಾಗ ಮಲ್ಕೊಂಡಿದ್ದಾಳೆ. ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. 4 ಗಂಟೆಗೆ ಎದ್ದಿರೋಳು, ಇವಾಗ ಮಲಗಿದ್ದಾಳೆ ಆ್ಯಕ್ಚುಲಿ. ಸೊ ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀವಿ. ನೀವೇನು ಹೇಳ್ತೀರಾ ಸರ್? ಏನು ಹೇಳೋದು, ಆ್ಯಕ್ಚುಲಿ ಹೊಟ್ಟೆ ಹಸಿತಾ ಇತ್ತು, ಬಟ್ ಏನು ಮಾಡೋದು, ಮಲಗ್ತಾ ಇಲ್ಲ ಅವಳು. ಇವರಮ್ಮ ಆ್ಯಕ್ಚುಲಿ ಎಲ್ಲ ಅಡುಗೆ ಎಲ್ಲ ಮಾಡಿ, ಸೊ ನೋಡಿ ಇದು ಹೆಸ್ರು ಕಾಳು ಪಲ್ಯ, ಅವಳಿಗೆ ಮೊಳಕೆ ಕಟ್ಟಿದ ಕಾಳು ಪಲ್ಯ ಮಾಡಿಕೊಟ್ಟಿದ್ದಾರೆ. ಬಿಕಾಸ್ ಅವಳಿಗೆ ಸ್ವಲ್ಪ ಒಳ್ಳೆ ಫುಡ್ ಬೇಕಲ್ಲ, ಪ್ರೋಟೀನ್ ಚೆನ್ನಾಗಿ. ಸೊ ಅದಕ್ಕೆ ಮುದ್ದೆ ಎಲ್ಲ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 8:30 ಊಟ ಮಾಡಿಬಿಡ್ತಾಳೆ ಅವಳು ಇವಾಗ. ಸೊ ಇವತ್ತು 11 ಗಂಟೆ ಆದ್ರೂ ಊಟ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವಳು ಬಿಡ್ತಾನೆ ಇರಲಿಲ್ಲ, ಹೆವ್ವಿ ಹೇಳ್ತಾ ಇದ್ಲು. ಸ್ವಲ್ಪ ಶವರ್ ತೊಗೊಂಡ್ಮೇಲೆ ಲೈಟಾಗಿ ಸುಮ್ಮನೆ ಒಂದು ಬಿಸಿ ನೀರು ಹಾಕಿದ್ಮೇಲೆ ಇವಾಗ ಮಲಗಿದ್ದಾಳೆ, ದೇವ್ರ ಥರ ಮಲಗಿದ್ದಾಳೆ. ಎಷ್ಟು ಸೌಂಡ್ ಮಾಡ್ತಾಯಿದ್ವಿ, ನಾವು ಮಾತಾಡ್ತಾಯಿದ್ದೀವಿ, ವಿಡಿಯೋ ಮಾಡ್ತಾಯಿದ್ದೀವಿ, ಏನು ತುಟಿಗಿಲ್ಲ. ಆವಾಗಲೇ ಒಂಚೂರು ಸುಮ್ಮನೆ ಹಿಂಗೆ ಅಂದರೆ ಸಾಕು ಕಂಡುಬಿಟ್ಬಿಡೋಳು. ಒಂದು ಪಾತ್ರೆ ಸೌಂಡ್ ಆದರೆ ಕಂಡುಬಿಟ್ಬಿಡೋಳು, ಆಚೆ ಯಾರಾದರೂ ಆರನ್ ಮಾಡ್ತಾವ್ರೆ ಅಂದರೆ ಕಂಡುಬಿಟ್ಬಿಡೋಳು. ಇಷ್ಟು ಸೆನ್ಸ್ ಮಾಡ್ತಾಯಿದ್ಲು. ಇವಾಗ ಊಟ ಕೂತಿದ್ದೀವಿ, ಮಾಡಿಬಿಟ್ಟು ಮಲಿಕೊಳ್ಳೋದಷ್ಟೇ ಇವತ್ತಿಂದ ಕೆಲಸ. ನೈಟ್ ಏನಾದರೂ ಇದ್ರೆ ಎಷ್ಟೊತ್ತಿಗೆ ಎದ್ದೊಳ್ತಾಳೆ ಏನು ಅಂತ ಅದನ್ನು ಸ್ವಲ್ಪ ಕವರ್ ಮಾಡ್ತೀವಿ. ಸೊ ಗೈಸ್, ನಾವು ಆ್ಯಕ್ಚುಲಿ ಯಾವಾಗಲೇ ಹೇಳಿದ್ದೆ ಮಧ್ಯರಾತ್ರಿ ಯಾವಾಗ ಎದ್ದೊಳ್ತಾಳೆ ಅಂತ ಗೊತ್ತಿಲ್ಲ, ಎದ್ದರೆ ವಿಡಿಯೋ ಮಾಡ್ತೀನಿ ಅಂತ. ಇವಾಗ ಕರೆಕ್ಟಾಗಿ 1:41 ಆಗಿದೆ. ಮಾತಾಡ್ತಿದ್ಯಾ, ನೀನು ಮಾತಾಡ್ತಿರೋ ವಾಯ್ಸಿಗೆ ಕಂಡುಬಿಡ್ತಾಳೆ ನಿಧಾನಕ್ಕೆ. ಮಧ್ಯಾಹ್ನ ಟಿ ವಿ ಹಾಕ್ಕೊಂಡು ಆಯಿತಾ, ನಾವು ಫೋನ್ ಯೂಸ್ ಮಾಡಿಕೊಂಡು ನಾವು ಮಾತಾಡ್ತಾಯಿದ್ರು ಪಿಟಿಕ್ ಅಂದಿಲ್ಲ. ಆ್ಯಕ್ಚುಲಿ ಇವಾಗ ಅವಳು ಎದ್ದಿಲ್ಲ. ಏನದು ಹಾಲು ಕುಡಿಸ್ಬಿಡೋಣ ಬಿಫೋರ್ ದಟ್ ಅವಳು ಮತ್ತೆ ಎದ್ದೋಳು ಅಷ್ಟರಲ್ಲಿ ಅವಳಿಗೆ ಫುಲ್ ಮಾಡಿಬಿಡೋಣ, ಹಾಲು ಕುಡಿಸ್ಬಿಡೋಣ ಅಂತಂದ್ಬಿಟ್ಟು ನಾವೇ ಎಬ್ಬಿಸಿದ್ವಿ. ಬಟ್ ಇವಾಗ ರಾಣಿ ಮಲ್ಕೋತಾ ಇಲ್ಲ. ಸೊ ಸಾಹೇಬ್ರ ಡ್ಯೂಟಿ ಸ್ಟಾರ್ಟ್ ಆಗಿದೆ ಇವಾಗ. ರೊಟೇಷ್ನಲ್ ಡ್ಯೂಟಿ. ಬಟ್ ಇಬ್ಬರು ಎದ್ದೇ ಇರ್ತೀವಿ, ಒಬ್ಬರು ಮಲ್ಕೊಂಡು ಒಬ್ಬರು ಮಲಗಿಸೋದು ಅಥವಾ ಅವಳನ್ನ ಆಡಿಸೋದು ಅಂತ ಏನಿಲ್ಲ. ಅವಳನ್ನ ಸಮಾಧಾನ ಮಾಡ್ತಿದ್ರು, ಮಲಗಿಸಿದ್ರು, ನಾನು ಎದ್ದಿರ್ತೀನಿ. ನಾನು ಮಾಡ್ತಿದ್ದಾಗಲೂ ಅವ್ನು ಎದ್ದಿರ್ತಾನೆ. ಪ್ರೀತಿ ಜಾಸ್ತಿ. ನಾವೇ ಎಬ್ಬಿಸ್ಬಿಟ್ಟು ಹಾಲು ಕುಡಿಸಿದ್ವಿ. ಇವಾಗಂತವೇ ಯಾಕನೇ ಎಬ್ಬಿಸಿದ್ವೋ ಮಲ್ಕೋತಾ ಇಲ್ಲ. ಸರಿ, ನೆಕ್ಸ್ಟ್ ಎದ್ದರೆ ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ಆಲ್ಮೋಸ್ಟ್ ನಾನೇ ಎದ್ದೋಳೋದು. ಇವನು ಎದ್ದಿರ್ತಾನೆ ಬಟ್ ಏನದು ಹಂಗೆ ಮಲಗಿರ್ತಾನೆ. ಅಂದರೆ ಏನಂತಾರೆ ಅದನ್ನ ಸಜ್ಜು,
ಇವನು ಎದ್ದಿರ್ತಾನಂತೆ ಹಂಗೆ ಮಲಗಿರ್ತಾನೆ. ಏನು ಭಾಷೆ ಮಲ್ಕೊಂಡು ಹಂಗೆ ಎದ್ದಿರ್ತಾನೆ ಮಾತಾಡ್ದಂಗೆ ಸೈಲೆಂಟಾಗಿ. ಎಚ್ಚರವಾಗಿರ್ತಾನೆ, ಅದ್ರ ಮೇಲೆ ಎದ್ದು ಬರೋದು. ಮೇಲೆಲ್ಲೆದ್ದು ಇದೆಯೋ ಮೇಲೆ ತಾನೇ ಮಲಗಿರ್ತೀಯ. ಎತ್ತಿಕ್ಲು ಮೇಲೆ ಎದ್ದು ಬರಲ್ಲ ಅಂದರೆ ನೀನು ಎದ್ದು ಮೇಲ್ಗೆ ಕುತ್ಕೊಂಡು ಅಲ್ಲಿ ಇದೊಳ್ತಾಳೆ ಸುಮ್ಮನೆ ನಗೂಡ. ಅಲ್ಲ ಮೇಲೆ ಯಾರ ಮೇಲೆ ಕುತ್ಕೋತಿ ಅಂತ ಅರ್ಥ. ಮಂಚದ ಮೇಲೆ ಮಲಗಿರ್ತೀಯ. ಫ್ಯಾನ್ ಮೇಲೆ ಹೋಗಿ ಕುತ್ಕೋತೀಯ. ಮೇಲಿತ್ತು ಅಂದರೆ ಫ್ಲಾಟ್ ಮಲಗಿರ್ತಾನೆ ಎದ್ದು ಕುತ್ಕೊಳ್ಳಲ್ಲ ಅಷ್ಟೇ, ಮೇಲೆ ಎದ್ದು ಕುತ್ಕೊಳ್ಳ. ಸೊ ಎಚ್ಚರಿಕವಾಗಿ ಇರ್ತಾನೆ, ಎಚ್ಚರವಾಗಿ. ನನ್ನ ಮಕ್ಕಳು ಎದೋಳಲ್ಲ ಬಿಡೋ, ನನಗೆ ಗೊತ್ತು. ಒಳ್ಳೆ ಕಾಮಿಡಿ. ಮಧ್ಯಾಹ್ನ ನಿದ್ದೆ ಉಳಿದಿದೆಯಲ್ಲ ಒಂದು 4 ಅವರು. ಸೊ ಮೇಲೆದೊಳಲ್ಲ ಅಷ್ಟೇ, ಅವನು ಮಲಗಿರ್ತಾನೆ. ನಾನಿದ್ದು ಕೆಲಸಗಳು ಮಾಡಬೇಕು. ನಮ್ಮ ರಾಣಿ ಸಿಂಹಾಸನ ಇದು. ಸೊ ಅದನ್ನು ರಾಜಮಾತೆ ನಮ್ಮ ಬೆಡ್ ಪಕ್ಕ ಹಾಕೋತಾ ಇದ್ವಿ. ಸೊ ಇಲ್ಲಿ ನಮ್ಮ ಬೆಡ್ಗೆ ಹಿಂಗೆ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಮಲಗಿಸ್ತೀವಿ ಅವಳನ್ನ, ಬಿಕಾಸ್ ಸೊಳ್ಳೆ ಪರ್ದೆ ಎಲ್ಲ ನೀಟಾಗಿ ಕವರ್ ಆಗುತ್ತೆ, ಅವಳು ಸೆಕ್ಯೂರ್ ಆಗಿರ್ತಾಳೆ ಅಂತ. ಅವಳು ಎದ್ದಿದ ತಕ್ಷಣ ಹಂಗೆ ಎತ್ಕೊಬಿಡೋದು, ಹಂಗೆ ಎಳ್ಕೊಂಡು ಹಾಲು ಕುಡಿಸ್ಬಿಟ್ಟು ಹಾಗೆ ಮಲಗಿಸ್ಬಿಡೋದು. ಹೌದಾ, ಮಲಗಿದ್ದಾಳೆ. ಹಾಯ್ ಮಾಡ್ತಿದ್ದಾಳೆ ನಿಮಗೆಲ್ಲ ಗೈಸ್, ಹಾಯ್ ಅಂತ. ನೋಡಿ 1 ಗಂಟೆ, 1:30, 1:45, 2 ಗಂಟೆ ರಾತ್ರಿಲಿ ಏನೇನೆಲ್ಲ ಮಾಡ್ತಾವೆ. ಸುಮ್ಮನೆ ಇರೋ, ಅದೆಲ್ಲ ತೆಗಿಬಿಡ, ಅವಳು ಒತ್ತಾಡ್ತಾಳೆ. ಅವ್ರಗಳ ಆಶೀರ್ವಾದದಿಂದನೇ ನಮಗೆ ಹೆಣ್ಮಗು ಆಗಿರೋದು ಗೊತ್ತಾ. ಅವ್ರಗಳ ಆಶೀರ್ವಾದದಿಂದನೇ ನಮಗೆ. ಸೊ ಇವಾಗ ಮತ್ತೆ ಮಲಗಿದ್ರೆ ಮಗು, ಮತ್ತೆ ಎದ್ದಾಗ ನೋಡೋಣ, ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅವಳನ್ನ ಕವರ್ ಮಾಡಿದ್ದೀವಿ ಇವಾಗ. ಗೈಸ್, ಎಲ್ಲರೂ ಕೇಳ್ತಾ ಇದ್ರಿ ನೀವು ತೊಟ್ಲು ಎಲ್ಲಿಂದ ತರಿಸಿದ್ರಿ ಆ್ಯಂಡ್ ಎಷ್ಟಾಯಿತು ಅದಕ್ಕೆ ಆ್ಯಂಡ್ ಯಾವ ಥರ ಅದನ್ನು ತರಿಸೋದು ಅಂತ. ಇದು ಆ್ಯಕ್ಚುಲಿ ಫಸ್ಟ್ ಕ್ರೈಯಲ್ಲಿ ನಾವು ಸರ್ಚ್ ಮಾಡಿದ್ವಿ. ಫಸ್ಟ್ ಕ್ರೈಯಲ್ಲಿ ನಮಗೆ ಸ್ವಲ್ಪ ಕಮ್ಮಿಗೆ ಸಿಕ್ತು. ಬೇರೆ ಆನ್ಲೈನಲ್ಲೆಲ್ಲ ನೋಡಿದ್ವಿ, ಅಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಇತ್ತು. ಸೊ ಫಸ್ಟ್ ಕ್ರೈ ಶಾಪ್ಗೆ ಹೋಗಿ ಕೇಳಿದಾಗ ಅಲ್ಲಿ 12,000 ಸಮಥಿಂಗ್ ಹೇಳಿದ್ರು. ಫಸ್ಟ್ ಕ್ರೈಯಲ್ಲಿ ನಮಗೆ 9,000 ಸಮಥಿಂಗ್ಗೆ, 7,000ಗೆ ಸಿಕ್ತು. ಸೊ ತರಿಸಾದ್ಮೇಲೆ ಅವರು 24 hours ಆದಮೇಲೆ ಅವ್ರು ಬಂದು ಫಿಟ್ ಮಾಡಿಕೊಡ್ತಾರೆ ಅಂತ ಮೆಸೇಜ್ ಕೂಡ ಬಂದಿತ್ತು. ಆ್ಯಂಡ್ ಅವ್ರ ನಂಬರ್ ಕೂಡ ಹಾಕಿದ್ರು. ಅವ್ರ ನಂಬರಿಗೆ ಟ್ರೈ ಮಾಡಿದ್ವಿ, ಕನೆಕ್ಟ್ ಆಗಲಿಲ್ಲ. ದೆನ್ ನಾವೇ ಸೆಟಪ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬಿಕಾಸ್ ಅದ್ರ ನೆಕ್ಸ್ಟ್ ಡೇನೇ ತೊಟ್ಲು ಪೂಜೆ ಇತ್ತು, ಅದಕ್ಕೋಸ್ಕರ ನಾವೇ ಸೆಟಪ್ ಮಾಡೋಣ ಅಂತ ಅಂದ್ವಿ. ಅದು ಒಂದು. ಆಮೇಲೆ ಅದ್ರ ಜೊತೆಗೆ ತೊಟ್ಲು ಬಂದಾದಮೇಲೆ ಅದನ್ನು ಹಂಗೆ ಇಡೋಕ್ಕೆ ಆಗ್ತಾ ಇರಲಿಲ್ಲ. ನಾವೇ ಸೆಟಪ್ ಮಾಡಿಬಿಡೋಣ, ಹೆಂಗೆ ಕಾಣೋದು ನೋಡೋಣ ಅಂತ. ಬಿಕಾಸ್ ನಾವು ಇದೇ ಕಲರ್ ಬೇಕು ಅಂತ ಚೂಸ್ ಮಾಡಿ ಇದು ಮಾಡಿದ್ವಿ. ಇದು ಬೆನಿಫಿಟ್ ಏನಂತ ಅಂದರೆ, ಲೈಕ್ ಕೆಳಗಡೆ ಸ್ಟೋರೇಜ್ ಸಿಗುತ್ತೆ, ಮೇಲ್ಗಡೆ ಪಾಪು ಮಲಗಿಸ್ಬೋದು. ಮತ್ತು ನೀವೇನಾದರೂ ನ್ಯಾಪ್ ಮಾಡ್ತೀರಾ, ಮತ್ತು ಡೈಪರ್ ಚೇಂಜ್ ಮಾಡ್ತೀರಾ, ಆ ಥರ ಎಲ್ಲ ಇದ್ದಾಗ, ಅಥವಾ ಫೀಡಿಂಗ್ ಮಾಡ್ತೀರಾ ಅಂತ ಅಂದಾಗ ಅದು ಹ್ಯಾಪಿ ಬೇಬಿ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಫೋಲ್ಡ್ ಮಾಡಿ ಅದ್ರ ಮೇಲೆ ಪಾಪನ ಮಲಗಿಸಿ ನೀವು ಡೈಪರ್ ಚೇಂಜ್ ಮಾಡ್ಬೋದು. ಆ್ಯಂಡ್ ವೀಲ್ ಕೂಡ ಇದೆ. ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಏನಾದರೂ ಜರುಗಿಸ್ತೀರಾ ಅಂದರೆ ವೀಲ್ ಮಾಡ್ಬೋದು. ಇಲ್ಲಾಂದರೆ ನೀವು ತೊಟ್ಲು ಥರ ತೂಗ್ತೀರಾ ಅಂತ ಅಂದರೆ ಆ ವೀಲ್ನ ಮೇಲೆ ಮಾಡಿದ್ರೆ ನಿಮಗೆ ಅದು ತೊಟ್ಲು ಥರ ತೂಗೋ ಥರ ಸೆಟಪ್ ಆಗುತ್ತೆ. ಬಿಕಾಸ್ ಅದು ವುಡ್ಡಲ್ಲೇ ರೆಡಿ ಮಾಡಿದ್ದಾರೆ, ಆ ಥರ ಶೇಪ್ ಮಾಡಿ. ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ, ಚೆನ್ನಾಗೂ ಇದೆ. ಆ್ಯಂಡ್ ಆಲ್ಮೋಸ್ಟ್ ನಿಮ್ಗೊಂದು 5ರಿಂದ 6 ವರ್ಷ ವರೆಗೂ ನೀವು ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ತುಂಬ ಸ್ಟ್ರೆಂತಾಗೂ ಇದೆ. ಅದಾದಮೇಲೆ ತೊಟ್ಲು ವೇಸ್ಟ್ ಆಗುತ್ತೆ ಅನ್ನೋ ಯೋಚನೆಯೂ ಇಲ್ಲ. ಇದನ್ನು ನೀವು ಸ್ಟಡಿ ಟೇಬಲ್ ಆಗಿ, ಈ ಮಕ್ಳುಗಳು ಅದೇ ಮಗು ಓದೋಕ್ಕೆ ಅಥವಾ ಕಂಪ್ಯೂಟರ್ ಇಟ್ಕೊಂಡು ನೀವು ಕಂಪ್ಯೂಟರ್ ಟೇಬಲ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಎಲ್ಲ ಯೂಸ್ ಇದೆ. ಮತ್ತು ವೆಯ್ಟ್ಲೆಸ್ ಇದೆ, ಈಸಿಯಾಗಿ ಒಬ್ಬರೇ ಎತ್ಕೊಂಡು ಇಡ್ಬೋದು. ಈ ವೆಯ್ಟ್ಲೆಸ್ ಇದೆ. ಆ್ಯಂಡ್ ಆರಾಮಾಗಿ ಮಲ್ಕೊಬೋದು. ಇದ್ರ ಮೇಲೆ ಬೆಡ್ಡೆಲ್ಲ ಹಾಕ್ಬಿಟ್ರೆ ಆರಾಮಾಗಿ ಮಲಗ್ಬೋದು.
ಇದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಏನಂತ ಅಂದರೆ ಸೊಳ್ಳೆ ಪರ್ದೆನೂ ಕೊಟ್ಟಿರ್ತಾರೆ. ಅದು ನೀಟಾಗಿ ಸೆಟಪ್ ಮಾಡಿ ಇದ್ರ ಮೇಲೆ ಹಾಕಿದ್ರೆ ಸುತ್ತ ಕವರ್ ಆಗುತ್ತೆ. ನೋಡಿ ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು. ಸೊ ನಮಗೆ ತುಂಬ ಖುಷಿ ಆಯಿತು ಒಂದು, ಮತ್ತು ನೋಡೋಕ್ಕೆ ಒಂದು ಲಕ್ಸುರಿನೆಸ್ ಕೊಡುತ್ತೆ. ಸೊ ಇವಾಗೆಲ್ಲ ಮುಂಚೆ ಎಲ್ಲ ಕಬ್ಬಿಣದ್ದು ತರ್ತಾಯಿದ್ರು. ಸೊ ಇವಾಗ ಮರದ್ದು ಒಂದು ನೋಡೋಕೆ ಒಂದು ಲಕ್ಸುರಿನೆಸ್ ಇರುತ್ತೆ. ಯಾವಾಗ ನೋಡಿದ್ರೂ ಏನೋ ಒಂಥರ ಕನೆಕ್ಟ್ ಆಗುತ್ತೆ ಫೀಲು. ಆ ಥರ ಇದೆ ಇದು ನೋಡೋಕ್ಕೆ. ವುಡ್ ಆಗಿರ್ಬೋದು, ಆ ಫಿನಿಷಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಸೊ ಫೈನಲಾಗಿ ಆ ವಿಡಿಯೋ ಎಲ್ಲ ನೋಡಿಕೊಂಡು ಮತ್ತು ಅದರಲ್ಲಿರೋ ಪೇಪರಲ್ಲಿರೋ ಸೆಟ್ಟಿಂಗ್ಸ್ ಎಲ್ಲ ನೋಡಿಕೊಂಡು ಕಷ್ಟಪಟ್ಟು ಫಿಟ್ ಮಾಡಿ ಆದಮೇಲೆ ನೋಡಿ ಹಿಂಗೆ ಕಾಣ್ತಾ ಇದೆ. ಆಲ್ಮೋಸ್ಟ್ ಒಂದು 2 hours ತೊಗೊಂಡಿದ್ದೀನಿ ಇದು ಫಿಟ್ ಮಾಡೋಕ್ಕೆ. ಸೊ ಇದಾದಮೇಲೆ ನೆಕ್ಸ್ಟ್ ಡೇನೇ ನಾವು ಸೂತ್ಕ ತೊಗೋಬೇಕಿತ್ತು. ಬಿಕಾಸ್ 9 ದಿನ ಆದಮೇಲೆ ಸೂತ್ಕ ತೊಗೊತಾರೆ. ಅದಕ್ಕೋಸ್ಕರ ಸೂತ್ಕ ಎಲ್ಲ ಅಂದರೆ ಲೈಕ್ ಮನೇನ ಒಂದು ಮಗು ಹುಟ್ಟಿದೆ ಅಂತ ಅಂದಮೇಲೆ ಸೊ ಮನೇನ ಒಂದು ಸ್ವಚ್ಛಗೊಳಿಸೋದು, ಈ ಥರ ಒಂದು ಕ್ಲೀನ್ನೆಸ್ಗೋಸ್ಕರ. ಸೊ ಅದನ್ನೆಲ್ಲ ಆದಮೇಲೆ ನಾವು ಸೂತ್ಕ ಎಲ್ಲ ತೆಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಪುರೋಹಿತರು ಮಗಳು ಜಾತಕ ಕೂಡ ನೋಡಿದ್ರು. ತುಂಬ ಚೆನ್ನಾಗಿದೆ, ಒಳ್ಳೆ ಜಾತಕದಲ್ಲಿ ಹುಟ್ಟಿದ್ದಾಳೆ, ಒಳ್ಳೇದಾಗುತ್ತೆ, ಫ್ಯೂಚರ್ ಇದೆ, ಒಳ್ಳೆ ಫ್ಯೂಚರ್ ಇದೆ, ನಿಮಗೂ ಒಳ್ಳೇದಾಗುತ್ತೆ ಅದರಿಂದ ಅಂತ ಹೇಳಿದ್ರು. ಸೊ ಇದೆಲ್ಲ ಆದಮೇಲೆ ಅವ್ರ ಸೋದ್ರ ಮಾವ ಇವ್ರ ಕಡೆ ಅಂದರೆ ಪೂಜಾ ಅವ್ರ ಕಡೆ ಆ ತೊಟ್ಲನ್ನ ತಗೊಂಡು, ಎಲ್ಲ ಕಡೆ ಆಲ್ಮೋಸ್ಟ್ ಸೋದ್ರ ಮಾವನೇ ತೊಟ್ಲು ಕೊಡಿಸ್ಬೇಕು, ಅದೊಂದು ಖುಷಿ. ಸೊ ಅದನ್ನು ಮಾಡಿದ್ರು. ಸೋದ್ರ ಮಾವ ಆ ತೊಟ್ಲಿಗೆ ಮಗುನ ಇಡಬೇಕು. ಅದಕ್ಕಿಂತ ಮುಂಚೆ ಒಳ್ಕಲ್ನ ಇಟ್ಟಿದ್ದಾರೆ. ಯಾಕೆ ಅಂದರೆ ಒಂದು ಇದು ಸೈಂಟಿಫಿಕ್ ಏನಂತ ಅಂದರೆ ಆ ಒಳ್ಕಲ್ ವೆಯ್ಟ್ ಇರುತ್ತೆ, ಮಗುನು ಆಲ್ಮೋಸ್ಟ್ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಮ್ಮಿ ವೆಯ್ಟೇ ಇರುತ್ತೆ. ಸೊ ಈ ತೊಟ್ಲಿಗೆ ಈ ಒಳ್ಕಲ್ನ ಇಟ್ಟಿದಾಗ ಅದೇನಾದರೂ ಬೀಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೂ ಆಗಲ್ಲ. ಸೊ ನೆಕ್ಸ್ಟು ಮಗು ಮಲ್ಕೊಳ್ಳೋಕ್ಕೆ ಸೂಕ್ತವಾಗಿದೆ, ಸೇಫಾಗಿದೆ ಅಂತ ಅರ್ಥ. ಇದು ಸೈಂಟಿಫಿಕ್ಕು. ಸೊ ಮಗುನ ಹಾಕಿ ಖುಷಿಯಾಗಿ ತೊಟ್ಲು ತೂಗಿ ಅದಾದಮೇಲೆ ಅದೇ ಅವತ್ತೇ ಒಂದು 4 ಗಂಟೆಗೆ ನಮ್ಮ ಮಗಳಿಗೆ ಕೈ ಮತ್ತು ಕಾಲ್ದು ಪ್ರಿಂಟ್ಸ್ ತೆಗಿಯೋಕ್ಕೆ ಕೇಳಿದ್ರು ಒಬ್ಬರು. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಹಾಕಿರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನೀವೇ ನೋಡಿ ನನ್ನ ಮಗಳು ಕೈ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು, ಮತ್ತು ಎಷ್ಟು ತಾಳ್ಮೆಯಿಂದ ಮಾಡಿಕೊಟ್ರು. ಅವಳು ಅಳ್ತಾ ಇದ್ಲು, ಅವಳು ಕೈ ಕೊಡ್ತಾ ಇರಲಿಲ್ಲ, ಆದ್ರೂ ಅವ್ರು ನಿಧಾನಕ್ಕೆ ಟೈಮ್ ತೊಗೊಂಡು ನೀಟಾಗಿ ಮಾಡಿಕೊಟ್ರು. ತುಂಬ ಡಿಫ್ರೆಂಟಾಗಿ ಕೈ ಹ್ಯಾಂಡ್ ಶೇಪ್ ಸಿಕ್ಕಿದೆ ನಮಗೆ. ಸೊ ಕೈದು ಮತ್ತು ಕಾಲ್ದು ಎರಡೂ ಮಾಡಿ, ನಂದು ಒಂದು ಕೈ ಮತ್ತು ಪೂಜಂದು ಒಂದು ಕೈ, ಇಬ್ಬರದೂ ಒಂದು ಕೈ ತೊಗೊಂಡು ಅದಕ್ಕೆ ಇದನ್ನು ಮ್ಯಾಚ್ ಮಾಡಿ ಒಂದು ಫ್ರೇಮ್ ಮಾಡಿಕೊಡ್ತಾರೆ. ಸೊ ಅದನ್ನು ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಬಂತು ಔಟ್ಪುಟ್ಟು. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಇದು ನನ್ನ ಕೈ, ಇದು ನನ್ನ ಮಗಳ ಕೈ. ಸೊ ನನ್ನ ಮಗಳು ಕಾಲಿದೆ ನೋಡಿ. ನನ್ನ ಮಗಳು ಅಂತ ಹೇಳೋಕ್ಕೇ ಒಂಥರ ಖುಷಿ ಆಗ್ತಾಯಿದೆ. ಒಂದು ಮಿಸ್ಟೇಕ್ ಆಯಿತು, ಏನಂದರೆ ಅವಳದು ಕೈ ಸ್ವಲ್ಪ ಚೆನ್ನಾಗಿ ಬರಲಿಲ್ಲ. ಆಮೇಲೆ ಮತ್ತೆ ತೊಗೊಂಡ್ರು. ಮತ್ತು ಒಂದು ಕಾಲು ಸ್ವಲ್ಪ ಮಿಸ್ಟೇಕ್ ಆಯಿತು, ಏಕೆಂದರೆ ಕಾಲನ್ನ ಅಳ್ಳಾಡಿಸ್ಬಿಟ್ಲು ಒಳಗಡೆನೆ. ಸೊ ಅದು ಹಾಳಾಯಿತು. ಮತ್ತು ಇನ್ನೊಂದು ಸಲ ತೊಗೊಂಡ್ರು ಕಾಲನ್ನು ಕೂಡ, ಒಂದು ಕೈ ಮತ್ತು ಒಂದು ಕಾಲು ಎರಡೆರಡು ಸಲ ತೊಗೊಂಡ್ರು. ಬಿಕಾಸ್ ಅವರು ತುಂಬ ಅಂದರೆ ತುಂಬ ಪೇಷನ್ಸ್ ಇರಬೇಕು ಇದರಲ್ಲಿ. ಅವ್ರು ತುಂಬ ಪೇಷನ್ಸಾಗೇ ತೊಗೊಂಡ್ರು. ಮತ್ತು ಕೈ ನೋಡಿ, ಇದು ನಮಗೆಲ್ಲ ನಗು ಬಂತು. ಏಕೆಂದರೆ ಈ ಥರ ಅವ್ರಿಗೆ ಇವತ್ತವರೆಗೂ ಯಾರೂ ಕೊಟ್ಟಿಲ್ವಂತೆ ಈ ಥರ ಶೇಪು. ನೋಡಿ ನೀವು ಯಾವ ಥರ ಕೊಟ್ಟಿದ್ದಾಳೆ ಅಂತ. ಈ ಥರ ಪೋಸೆ ಕೊಟ್ಟಿಲ್ವಂತೆ, ಫಸ್ಟ್ ಟೈಮ್ ಈ ಥರ ಬೇಬಿ ಕೊಟ್ಟಿರೋದು ಅಂತ ಹೇಳಿದರು ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ. ತುಂಬ ಖುಷಿಯಾಯಿತು. ಗೈಸ್, ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟು ನಿಮಗೆ ಆದಷ್ಟು ನಮ್ಮ ಏನು ಡೈಲಿ ನಡೆಯುತ್ತೆ ಅದನ್ನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಎವ್ರಿ ಡೇ ವಿಡಿಯೋ ಬರುತ್ತೆ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್ ಅಸ್.